ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇಯರ್ ಕ್ರ್ಯಾಶ್ ಕೋರ್ಸಿನ ಕ್ಲಾಸ್ 6ಅನ್ನು ಸ್ಟಾರ್ಟ್ ಮಾಡೋಣ. ಈ ಒಂದು ಕ್ಲಾಸ್ 6ಅಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆದಂಥ ಕ್ವಾಡ್ರಾಟಿಕ್ ಇಕ್ವೇಷನ್, ಯಾವುದು ಕ್ವಾಡ್ರಾಟಿಕ್ ಇಕ್ವೇಷನ್, ಓಕೆನಾ. ಈ ಒಂದು ಕ್ವಾಡ್ರಾಟಿಕ್ ಇಕ್ವೇಷನನ್ನು ಇಲ್ಲಿ ಈ ಒಂದು ಲ್ಯಾಂಡ್ ಸರ್ವೇಯರಲ್ಲಿ ಯಾವ ರೀತಿ ಒಂದು ಕ್ವಶನ್ಗಳನ್ನು ಕೇಳ್ತಾರೆ, ಯಾವ ರೀತಿ ಈ ಒಂದು ಚಾಪ್ಟರ್ ಮೇಲೆ ಕ್ವಶನ್ಸ್ಗಳನ್ನ ನಿಮಗೆ ನೋಡಲಿಕ್ಕೆ ಸಿಗ್ತಾವಂತ ಇಲ್ಲಿ ಡಿಸ್ಕಸ್ ಮಾಡೋಣ, ಓಕೆನಾ. ಇಲ್ಲಿ ಮೊಟ್ಟ ಮೊದಲಾಗಿ ಈ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ದು ನೀವು ಮೊದಲು ಥೆರಾಟಿಕಲ್ ನಾಲೆಜನ್ನು ಪಡೆದುಕೊಳ್ಳ್ರಿ. ಥೆರಾಟಿಕಲ್ ನಾಲೆಜ್ ಭಾಳ ಮುಖ್ಯ. ಆ ಥೆರಾಟಿಕಲ್ ನಾಲೆಜೊಂದಿಗೆ ನಾವು ಎಕ್ಸಾಂಪಲ್ ಕೂಡ ನೋಡೋಣ, ಓಕೆನಾ. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಟಾಪಿಕ್ ಯಾವುದಪ್ಪ, ಈಗಾಗಲೇ ಹೇಳಿದಾಗೆ ಕ್ವಾಡ್ರಾಟಿಕ್ ಇಕ್ವೇಷನ್. ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ಏನು ಅದನ್ನು ಮುಖ್ಯವಾಗಿ ಮೊದಲು ತಿಳಿದುಕೊಳ್ಳೋಣ. ನಿಮಗೆ ಎಲ್ಲರಿಗೂ ಗೊತ್ತಿರುವ ಒಂದು ವಿಷಯ, ಯಾಕೆಂದರೆ ನೀವು ಪಿ ಯು ಸಿಯಲ್ಲೇ, ಓಕೆನಾ, ಪಿ ಯು ಸಿ ಫಸ್ಟ್ ಮತ್ತು ಸೆಕೆಂಡ್ ಪಿ ಯು ಸಿಯಲ್ಲಿ ನೀವು ಆಲ್ರೆಡಿ ಇದನ್ನು ಕಲ್ತಿರ್ತೀರಿ. ಸೊ ನಾರ್ಮಲಾಗಿ ಈ ಚಾಪ್ಟರ್ಗಳನ್ನು ಮ್ಯಾಕ್ಸಿಮಮ್ ಆಗಿ ಪಿ ಯು ಸಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತು ಕ್ಲಾಸ್ 9th and 10th ಈ ಬೇಸಿಸ್ ಮೇಲೇ ಒಂದು ನಿಮಗೆ ಕ್ವಶನ್ನ ನೋಡಲಿಕ್ಕೆ ಸಿಗ್ತಾವೆ, ಓಕೆನಾ. ಸೊ ಇಲ್ಲಿ ನೀವು ನೋಡ್ಬೋದು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ಏನು. ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ಏನಂದ್ರೆ, ಕ್ವಾಡ್ರಾಟಿಕ್ ಇಕ್ವೇಷನ್ ಈಸ್ ಆ್ಯನ್ ಅಲ್ಜೆಬ್ರಿಕ್ ಇಕ್ವೇಷನ್ ಆಫ್ ದಿ ಸೆಕೆಂಡ್ ಡಿಗ್ರಿ ಇನ್ ಎಕ್ಸ್. The quadratic equation is in its standard form. ಇದು ಇದ್ರದ್ದು ಸ್ಟ್ಯಾಂಡರ್ಡ್ ಫಾರ್ಮ್, ax² + bx + c. ನೆನ್ಪಿಡಿಬೇಕು ನೀವು, ಏನೂ ಇಲ್ಲ ಅಂದ್ರೂ ಈ ಒಂದು ಫಾರ್ಮುಲಾ ನೆನ್ಪಿಡ್ರಿ ನೀವು. ax² + bx + c = 0. ಇಲ್ಲಿ ವೇರ್ a and b ಆರ್ ದ ಕೋಎಫಿಷಿಯಂಟ್ಸ್. ಇವು a ಮತ್ತು b ಏನಿರ್ತಾವೆ, ಇದ್ರದ್ದು ಕೋಎಫಿಷಿಯಂಟ್ ಇರ್ತಾವೆ. ಸೊ x ಈಸ್ ದ ವೇರಿಯೇಬಲ್ ಆ್ಯಂಡ್ ಸಿ ಇಸ್ ದ ಏನು ಕಾನ್ಸ್ಟಂಟ್ ಟರ್ಮ, ಓಕೆನಾ. ಸೊ ನೀವು ಇಲ್ಲಿ ನೋಡ್ಬೋದು ax² bx + c ಅಲ್ಲಿ ಎ ಏನಿದೆ ಕೋಎಫಿಷಿಯಂಟ್ ಆಫ್ x², ಬಿ ಕೋಎಫಿಷಿಯಂಟ್ ಆಫ್ ಎಕ್ಸ್, ಸಿ ಏನಿದೆ ಕಾನ್ಸ್ಟಂಟ್, ಓಕೆನಾ. ಈ ಒಂದು ಫಾರ್ಮುಲಾ ನೆನ್ಪಿಡ್ಬೇಕು ನೀವು, ಇಷ್ಟ ಮೇನ್. ನೀವು ನೆಕ್ಸ್ಟ್ ನೋಡಿ, ಈಗ ಇದರಲ್ಲಿ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಬರುತ್ತೆ. ಇದು ನೋಡ್ರಿ, ಕೊಟ್ಟಿರುವ ಇಕ್ವೇಷನಲ್ಲೇ ಏನಿದೆ, ಇದು ax² + bx + c. ಈ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ಗೆ ಇದನ್ನು ಹೋಲಿಸಿದಾಗ ಏನು ಬರುತ್ತಪ್ಪ, ಈ x² ಕೋಎಫಿಷಿಯಂಟ್ ಏನೈತಿ, ಇಲ್ಲಿ a ಐತಿ, ಇಲ್ಲಿ x² ಏನೈತಿ ಕೋಎಫಿಷಿಯಂಟ 1 ಐತಿ, ಇಲ್ಲಿ 1, ಏನೂ ಇಲ್ಲ ಅಂದ್ರೆ 1. ಇಲ್ಲಿ ಎಕ್ಸ್ ಏನೈತಿ ಕೋಎಫಿಷಿಯಂಟ ಬಿ ಐತಿ, ಇಲ್ಲೇನೈತಿ -3 ಐತಿ, ಓಕೆನಾ. ಸಿ ಎಷ್ಟೈತಿ -4. ಇವು ಇದ್ರದ್ದು ಒಂದು ಏನದಪ್ಪ ಕೋಎಫಿಷಿಯಂಟ್ಸ್ಗಳಂತ ತೆಗೆದ್ರಿ. ಸೊ ಇದೊಂದು ನಿಮ್ಗೆ ಅರ್ಥ ಆಯ್ತಾ. ಬಟ್ ಇಲ್ಲಿ ಏನಂದ್ರೆ x = -1 and x = 4 because each of them satisfies the equation. ಅಂದರೆ ಈಗ ಇದು ಇಕ್ವೇಷನ್ ಏನಿದೆಯಲ್ಲ, ಇಲ್ಲಿ x = -1 ಇಟ್ರು ಅಂತ ನೋಡಿ, ಇಲ್ಲಿ -1 ಇಟ್ಟಿದ್ದಾರೆ. ಇವು -1 ಈ ಎಕ್ಸ್ ಇದ್ದಲ್ಲಿ ಪುಟಪ್ ಮಾಡಿದ್ರೆ =0 ಬರಬೇಕು. ಸೊ ಇಟ್ ವಿಲ್ ಸ್ಯಾಟಿಸ್ಫೈ ದ ಇಕ್ವೇಷನ್. ಸೊ x = 4 ಇಟ್ರು ಇಟ್ ವಿಲ್ ಸ್ಯಾಟಿಸ್ಫೈ ದ ಇಕ್ವೇಷನ್. ಅಂದರೆ ಈಗ ಇದನ್ನು ಬಿಡಿಸಿದಾಗ ಏನು ಬರುತ್ತೆ ನಿಮ್ಗೆ, -4x + 1x - 4 = 0. x - 4 ಪ್ಲಸ್ ಏನು ಬರುತ್ತೆ, ಇದು = 0 ಆ್ಯಂಡ್ x - +1 = 0 ಬರುತ್ತೆ. ಅಂದರೆ
ಇದು ಎಕ್ಸ್ ಇಸ್ಕ್ವಲ್ ಟು 4 ಬರುತ್ತಾ, ಇದು ಎಕ್ಸ್ ಇಸ್ಕ್ವಲ್ ಟು -1 ಬರುತ್ತೆ. ಸೊ ದೀಸ್ ಆರ್ ದ ರೂಟ್ಸ್ ಆಫ್ ದಿ ಕ್ವಾಡ್ರೆಟಿಕ್ ಇಕ್ವೇಷನ್. ನೆಕ್ಸ್ಟ್ ಕ್ವಾಡ್ರೆಟಿಕ್ ಫಾರ್ಮುಲಾ. ಇಲ್ಲಿ ಕ್ವಾಡ್ರೆಟಿಕ್ ಫಾರ್ಮುಲಾ ಏನಪ್ಪ, ಇದೊಂದು ಸ್ಟ್ಯಾಂಡರ್ಡ್. ಈಗ ax² + bx + c = 0. ಇದರೊಂದಿಗೆ ಇಲ್ಲಿ ಎಕ್ಸ್ ಇದೇನಿದೆಯಲ್ಲ ಕೋಎಫಿಷಿಯಂಟು, ಈ ಥರದ್ದು ಒಂದು ಸ್ಟ್ಯಾಂಡರ್ಡ್ ಟರ್ಮು. ಇದು ಎಕ್ಸ್ ಇದರಲ್ಲಿ ಇದ್ರದ್ದೊಂದು ಫಾರ್ಮುಲಾ ಬರ್ತೈತಿ. ಈ ಒಂದು ಫಾರ್ಮುಲಾ ಯಾವ ರೀತಿಪ್ಪ ಅಂದ್ರೆ -b ± √b² - 4ac/2a. ಓಕೆನಾ. ಈ ಒಂದು ಫಾರ್ಮುಲಾಗೆ ಶ್ರೀಧರಾಚಾರ್ಯ ಫಾರ್ಮುಲಾ ಅಂತ ಕೂಡ ಕರೆಯುತ್ತಾರೆ. ಏನಪ್ಪ, ಶ್ರೀಧರಾಚಾರ್ಯ. ಕ್ವಾಡ್ರೆಟಿಕ್ ಫಾರ್ಮುಲಾ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಆರ್ ಆಲ್ಸೋ ನೋನ್ ಆ್ಯಸ್ ಡ್ಯಾಶ್ ಫಾರ್ಮುಲಾ. ರಾಮಾನುಜನ್ ಫಾರ್ಮುಲಾ, श्रीधराचार्य फार्मूला और यूक्लिड फार्मूला और आर्यभट्टियन फार्मूला. ಓಕೆನಾ, ಪೈಥಾಗೋರಸ್ ಫಾರ್ಮುಲಾ, ವಾಟ್ ಎವರ್ ಇಟ್ ಮೇ ಬಿ. ಸೊ ಅದಕ್ಕೆ ಕ್ವಾಡ್ರೆಟಿಕ್ ಫಾರ್ಮುಲಾಕ್ಕೆ ಶ್ರೀಧರಾಚಾರ್ಯ ಫಾರ್ಮುಲಾ ಅಂತ ಕೂಡ ಕರೀತಾರೆ. ಈ ಥರನೂ ಒಂದು ನಿಮ್ಮ ಕ್ವಶನ್ ನೋಡಲಿಕ್ಕೆ ಸಿಗ್ಬೋದು. ನೆಕ್ಸ್ಟ್ ಲೆಟ್ ಅಸ್ ಫೈಂಡ್ ದ ರೂಟ್ಸ್ ಆಫ್ ದಿ ಸೇಮ್ ಇಕ್ವೇಷನ್. ಓಕೆನಾ. ಇಲ್ಲಿ ಇದು ಒಂದು ಇಕ್ವೇಷನ್ ಕೊಟ್ಟಿದ್ದಾರೆ, x² - 3x - 4 = 0. ಇಲ್ಲಿ ಏನದಪ್ಪ, a = 1 ಇದೆ, b = -3 ಇದೆ, c = -4 ಇದೆ. ಅಂದರೆ ಇದಕ್ಕೆ ಕಂಪೇರ್ ಮಾಡಿದಾಗ ಇಷ್ಟಿದು ಇದು ಸಿಕ್ತು. ಏನಪ್ಪ, ನಿಮಗೆ ಈ ಒಂದು ವ್ಯಾಲ್ಯೂ ಸಿಕ್ಕು. ಓಕೆನಾ. ಸೊ ಬಟ್ ಇಲ್ಲಿ ಇಂಪಾರ್ಟೆಂಟ್ ಮ್ಯಾಟ್ರಪ್ಪ ಏನಂದ್ರೆ, ಇದ್ರದ್ದು ರೂಟ್ಸ್ ಫೈಂಡ್ ಔಟ್ ಮಾಡಬೇಕು ನೀವು. ರೂಟ್ಸ್ ಯಾವ ಫೈಂಡ್ ಔಟ್? ಈಗ ಆಲ್ರೆಡಿ ನೀವು ಇದು ನೋಡಿದ್ದಾರೆ. ಏನಪ್ಪ, ಎಕ್ಸ್ = ಯಾವ ಫಾರ್ಮುಲಾ ಹೇಳಿ, ಎಕ್ಸ್ = -b ± √b² - 4ac/2a. ಓಕೆನಾ. ಸೊ ಎಕ್ಸ್ = -b ಎಷ್ಟಿದೆ, -3 ಇದೆ, ± √(-b3) 4 × 1 × -4 /2 × 1. ಸೊ ಇದನ್ನು ಸಾಲ್ವ್ ಮಾಡಿದಾಗ ಒಂದು ವ್ಯಾಲ್ಯೂಸ್ ಬರುತ್ತೆ. ಓಕೆನಾ. ಸೊ ಒಂದು ವ್ಯಾಲ್ಯೂ ಬರ್ತೈತಿ. ಸೊ ಆ ಒಂದು ವ್ಯಾಲ್ಯೂವನ್ನು ನೀವು ಇಲ್ಲಿ ಪುಟ್ಟಪ್ ಮಾಡ್ಬೋದು. ಓಕೆನಾ. ಅಂದರೆ ಇಲ್ಲಿ ಎಕ್ಸ್ದು ಒಂದು ವ್ಯಾಲ್ಯೂ ಬರ್ತೈತಿ. ಓಕೆನಾ. ಸೊ ಈಗ ಫಾರ್ ಎಕ್ಸಾಂಪಲ್ ಆಗಿ ಈಗ ಶಾರ್ಟ್ಕಟಾಗಿ ಮಾಡೋಣ. ಇಲ್ಲಿ 9 + 4 × 4 + 16. ಓಕೆನಾ. ಸೊ ಇದು 25 ಬರ್ತದೆ. ಇದು ಎಷ್ಟೆಲ್ಲ ಕೂಡಿ 25 ಬರ್ತದೆ. 25 ಅಂದರೆ √25 5 ಬತ್ತು. ಇದು 3 ± 5 / 2. ಓಕೆನಾ. ಸೊ ಇದು 8/2 ಆರ್ -2/2. ಅಂದರೆ ಇಲ್ಲಿ ನಿಮ್ದು ಎಕ್ಸ್ ವ್ಯಾಲ್ಯೂ ಏನು ಬತ್ತು, 4 ಆರ್ -1. ಸೊ ಇದು ಇಲ್ಲಿ ರೂಟ್ಸ್ ಆಫ್ ದಿ ಸೇಮ್ ಇಕ್ವೇಷನ್. ಅಂದರೆ ಈ ಒಂದು ಇಕ್ವೇಷನ್ದು ಏನು ರೂಟ್ಸ್ ಏನು, 4 ಆ್ಯಂಡ್ -1. ಓಕೆನಾ. ನೆಕ್ಸ್ಟ್ ನೇಚರ್ ಆಫ್ ರೂಟ್ಸ್ ಆಫ್ ದಿ ಕ್ವಾಡ್ರೆಟಿಕ್ ಇಕ್ವೇಷನ್. ನೇಚರ್ ಅಂದ್ರೇನು, ಆ ಒಂದು ರೂಟ್ಸ್ದು ಡಿಸ್ಕ್ರಿಮಿನೆಂಟ್ ಅಂತ ಕರೀತಾರೆ. ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ನೀವು ನೆನಪಿಡ್ಬೋದು. ಏನಿಲ್ಲ, ಅದರಲ್ಲಿ b² - 4ac ಈ ಒಂದು ಟರ್ಮ್ಗೆ ಡಿಸ್ಕ್ರಿಮಿನೆಂಟ್ ಡಿ ಅಂತ ಕರೀತಾರೆ. ಸೊ ಈ ಒಂದು ಡಿ ಗ್ರೇಟರ್ ದ್ಯಾನ್ ಇದ್ದರೆ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟು, ಈಕ್ವಲ್ ಇದ್ದರೆ ರಿಯಲ್ ಆ್ಯಂಡ್ ಈಕ್ವಲ್ಲು, ಈಸ್ ಲೆಸ್ ದ್ಯಾನ್ 0 ಇದ್ದರೆ ಡಸ್ ನಾಟ್ ಎಕ್ಸಿಸ್ಟ್ ಆರ್
ಇಮ್ಯಾಜಿನರಿ. ನೋಡಿ, ಈ ಒಂದು ಟರ್ಮ್ನೇ ಡಿಸ್ಕ್ರಿಮಿನೆಂಟ್ ಅಂತ ಕರೀತಾರೆ. ಇದೇ ಫಾರ್ಮುಲಾ ಇಲ್ಲಿ ಬಂದಿದೆ. ಈ ಒಂದು ಡಿಸ್ಕ್ರಿಮಿನೆಂಟನ್ನು ಜಸ್ಟ್ ಇದರಲ್ಲಿ ನಿಮಗೆ BAC ವ್ಯಾಲ್ಯೂಸನ್ನು ನೀವು ಫೈಂಡ್ ಔಟ್ ಮಾಡಬೇಕಷ್ಟೆ. ಓಕೆನಾ? ಇದಕ್ಕೆ ಡಿಸ್ಕ್ರಿಮಿನೆಂಟ್ ಅಂತ ಕರೀತಾರೆ. ಏನಿಲ್ಲ, ಈಗ D = ಏನು ಬತ್ತಂದ್ರೆ, ಈಗ ಫಾರ್ ಎಕ್ಸಾಂಪಲ್ D = 2 ಬತ್ತಂದ್ರೆ ಅವಾಗ ಏನಾಯಿತು, D = 2 ಅಂದ್ರೆ ಏನು, ಗ್ರೇಟರ್ ದ್ಯಾನ್ 0. ಸೊ ಹಿಯರ್ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಅಂತ ಇಡ್ಬೋದು ನೀವು. ಕೇಳ್ತಾರೆ, ಇಫ್ ದ ಡಿಸ್ಕ್ರಿಮಿನೆಂಟ್ ಈಸ್ ಈಕ್ವಲ್ ಟು 2 ಆರ್ ಈಕ್ವಲ್ ಟು 1 ದೆನ್ ದ ರೂಟ್ಸ್ ಆರ್ ಡ್ಯಾಶ್ ಡ್ಯಾಶ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಅಂತ ಬರ್ತಾವೆ. ಇಫ್ D = 0 ದೆನ್ ರಿಯಲ್ ಆ್ಯಂಡ್ ಈಕ್ವಲ್. ಇಫ್ ಲೆಸ್ ದೆನ್ 0 ಅಂದರೆ D = -1 ಅಥವಾ -2 ಅಥವಾ -3. ಮೈನಸಲ್ಲಿದ್ದರೆ ಅವು ಇಮ್ಯಾಜಿನರಿ ಅಂದಂಗೆ. ಓಕೆನಾ? ಅಥವಾ ಡಸ್ ನಾಟ್ ಎಕ್ಸಿಸ್ಟ್ ಅಂದಂಗೆ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಒಂದು ಇದೊಂದು ಏನಪ್ಪ, ಇದೊಂದು ಸ್ಲೈಡು. ಇಲ್ಲಿ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್. ಇದ್ರ ಮೇಲೆ ಗ್ಯಾರಂಟಿ ಒಂದು ಹಮ್ಕಾಸ್ ಒಂದು ಕ್ವಶನ್ ಕೇಳ್ತಾನೆ. ಏನಂದ್ರೆ, ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಕೊಟ್ಟಿರ್ತಾರೆ, ಇದ್ರದ್ದು ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದಿ ರೂಟ್ಸ್. ಆ ರೂಟ್ಸ್ಗಳದ್ದು ಸಮ್ ಅಂದ್ರೆ ಅದ್ರದ್ದು ಬೇರೀಸು ಅಥವಾ ಪ್ರಾಡಕ್ಟ್ ಆಫ್ ದಿ ರೂಟ್ಸ್ ಅಂತ ಕೇಳ್ತಾನೆ. ಸೊ ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ, ಇವು ಎರಡು ಫಾರ್ಮುಲಾ ನೆನ್ಪಿಟ್ಕೊರೆ, ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಫಾ ಪ್ಲಸ್ ಬೀಟಾ. ಓಕೆನಾ? ಸೊ ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ = -B/A. ಅಲ್ಫಾ ಇಂಟು ಬೀಟಾ = C/A. ಅಲ್ಫಾ ಪ್ಲಸ್ ಬೀಟಾ ಅಂದರೆ ಈಗ ಫಾರ್ ಎಕ್ಸಾಂಪಲು ಈಗ x² ಪ್ಲಸ್ -3x + 4 = ಓಕೆನಾ, 1 ಮಿನಿಟ್, ಸಾರಿ, x² - 3x + 4 = 0 ಇತ್ತಂದ್ರೆ, ಸೊ ಇಲ್ಲಿ ಏನು ಬರುತ್ತಪ್ಪ, B = -3 ಬರ್ತದೆ, A = 1 ಬರ್ತದೆ. ಸೊ ಅಲ್ಫಾ ಪ್ಲಸ್ ಬೀಟಾ = -3 ಅಂದ್ರೆ -+3/1. ಅಲ್ಫಾ ಪ್ಲಸ್ ಬೀಟಾ = 3. ಅಲ್ಫಾ ಇಂಟು ಬೀಟಾ ಹೆಂಗೆ ಬರ್ತದೆ, C/A. C ಅಂದ್ರೆ ಏನು, 4 / A ಅಂದರೆ 1. ಸೊ ಅಲ್ಫಾ ಇಂಟು ಬೀಟಾ = 4. ಸೊ ಹೀಗೆ ಸಮ್ ಆಫ್ ದಿ ರೂಟ್ಸ್ ಅಲ್ಫಾ ಪ್ಲಸ್ ಬೀಟಾ = -B/A. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಕೋಎಫಿಷಿಯಂಟ್ ಆಫ್ x / ಕೋಎಫಿಷಿಯಂಟ್ ಆಫ್ x², ಕಾನ್ಸ್ಟಂಟ್ ಟರ್ಮ್ ಬೈ ಕೋಎಫಿಷಿಯಂಟ್ ಆಫ್ x² ಅಂದಂಗೆ. ಓಕೆನಾ? ಇದು ಕ್ವಾಡ್ರಾಟಿಕ್ ಇಕ್ವೇಷನ್ನ ಒಂದು ಸಿಂಪಲ್ ಒಂದು ಸಮರಿ ರೂಪದಲ್ಲಿ ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಇದ್ರದ್ದು ಸಮ್ ಆಫ್ ದಿ ರೂಟ್ಸು, ಪ್ರಾಡಕ್ಟ್ ಆಫ್ ದಿ ರೂಟ್ಸು, ನೇಚರ್ ಆಫ್ ದಿ ರೂಟ್ಸು, ಡಿಸ್ಕ್ರಿಮಿನೆಂಟು, ಓಕೆನಾ, ಇವೆಲ್ಲ ಒಂದು ಪ್ರತಿಯೊಂದು ಕ್ವಶನ್ಗೆ ಒಂದು ಎಕ್ಸಾಂಪಲ್ ರೀತಿಯಲ್ಲಿ ಸೊಲ್ಯೂಷನ್ ವಿತ್ ಮತ್ತೊಂದು ವಿಡಿಯೋದಲ್ಲಿ ಬರೋಣ. ಓಕೆನಾ? ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗಳ ಬಗ್ಗೆ ನಾವು ಈ ಲ್ಯಾಂಡ್ ಸರ್ವೇರ್ದು ಒಂದು ಸೀರೀಸ್ ಏನು ನಡೀತಾ ಇದೆಯಲ್ಲ, ಆ ಒಂದು ಕ್ರ್ಯಾಶ್ ಕೋರ್ಸ್ ಅಂತ ಇದೆಯಲ್ಲ, ಈ ಕ್ರ್ಯಾಶ್ ಕೋರ್ಸಿನ ಬಗ್ಗೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಯಾಕೆಂದರೆ ನಾನು ಸುಮ್ಮನೆ ಒಂದು ವಿಡಿಯೋ ಮಾಡೋದು, ನೀವು ಯಾರೂ ಅದಕ್ಕೆ ರೆಸ್ಪಾನ್ಸ್ ಇಲ್ಲ, ಕೋಆಪ್ರೇಟಿವ್ ಇಲ್ಲ. ಈಗ ಈ ಒಂದು ವಿಡಿಯೋಗಳು ನಿಮಗೆ ಇಷ್ಟ ಇಷ್ಟ ಅಂತ ಹೇಳಿ, ಇಲ್ಲ ಅಂದರೆ ಏನಾದರೂ ಇನ್ನೂ ಇಂಪ್ರೂವ್ಮೆಂಟ್ ಬೇಕಿದ್ದರೆ ಇಂಪ್ರೂವ್ಮೆಂಟ್ ಮಾಡ್ಕೊ ಅಂತ ಹೇಳಿ. ಓಕೆನಾ? ಸೊ ಸಾಧ್ಯವಾದಷ್ಟು ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಓಕೆನಾ? ಎವ್ರಿ ಒನ್ ಈಸ್ ನಾಟ್ ಎ ಮಿಸ್ಟರ್ ಪರ್ಫೆಕ್ಟ್. ಓಕೆನಾ? ನನ್ನ ಕೈಲಿ ಎಷ್ಟು ಸಾಧ್ಯ ಇದೆ ಅಷ್ಟು ನಾನು ಟ್ರೈ ಮಾಡ್ತಾಯಿದ್ದೇನೆ. ಓಕೆನಾ? ಸೊ ನೀವು ದಯವಿಟ್ಟು ನಿಮ್ಮ ಒಂದು ಒಪಿನಿಯನನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ಓಕೆನಾ? ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮದು ಒಪಿನಿಯನ್ ತಪ್ಪದೇ ತಿಳಿಸಿ. ಯಾಕೆಂದರೆ ನಮಗೆ ಮುಂದೆ ಯಾವ ರೀತಿ ವಿಡಿಯೋಗಳನ್ನು ಮಾಡಬೇಕಂತ ಒಂದು ಐಡಿಯಾ ಸಿಗುತ್ತೆ. ಏನಪ್ಪ ಮ್ಯಾಥ್ಸಲ್ಲೇ ಮಾಡೋಣ, ಮ್ಯಾಥ್ಸ್ ವಿಷಯನ ಮಾಡೋಣವಾ, ಅಥವಾ ಫಿಸಿಕ್ಸ್ ಮಾಡೋಣವಾ, ಅಥವಾ ಜಿಯೋಗ್ರಫಿ ಮಾಡೋಣವಾ,
ಅಥವಾ ಜಿ ಕೆ ಮಾಡೋಣವಾ ಅವರ ಕರೆಂಟ್ ಅಫೇರ್ಸ್ ಮಾಡೋಣವಾ, ಯಾವ ಒಂದು ವಿಡಿಯೋಗಳು ಬೇಕಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಧನ್ಯವಾದಗಳು.